ನೀವು ನೋಡಿರ್ಬೋದು ಒಂದು ವಿಷಯಕ್ಕೆ ಮನೆ ಕ್ಲೀನಿಂಗ್, ಆ ವಿಷಯಕ್ಕೆ ಒಂದು ಜಗಳ ಆಗತ್ತೆ. ಅಲ್ಲಿ ಅವನು ಯಾರು ಹೇಳ್ತಾನೆ ಅಭಿಷೇಕ್ ಅನ್ನೋನು, ಅವನೇ ಮಾಡ್ಬೋದಿತ್ತು. ಅದು ಒಂದು ಲೋಟ ಎತ್ತಿಕ್ಕದು, ಅದಕ್ಕೆ ಏನು ಮಾಡ್ತಾರೆ, ಯಾರು ಎತ್ತಿಲ್ಲ ಅಂತ ಬಡ್ಕೊಳ್ತಾನೆ. ಆ ಥರ ಮನೆಯಲ್ಲಿ ಬರೀ ಕಿರ್ಚೋದು. ನನಗೇನಂದರೆ ಕೆಲಸ ಅಂದರೆ ನೀಟ್, ನಮ್ಮನೆ ಥರ ಫೀಲ್ ಮಾಡಬೇಕು, ನಮ್ಮನೆ ಹೆಂಗಿಟ್ಕೊಳ್ತೀವಿ ಆ ಥರ ಇಟ್ಕೋಬೇಕು. ಅಲ್ಲಿ ಯಾರಿಗೂ ಇಲ್ಲ, ಎಲ್ಲ ಕಂಡೋರ್ ಮನೆ. ಒಂದು ಹೋಟೆಲ್ ಲಾಡ್ಜಿಗೆ ಬಂದರೆ ಹೆಂಗೆ ಅಲ್ಲೇ ತಿಂದು ಅಲ್ಲೇ ಪೇಪರ್ ಎಸೆಯೋದು, ಅಲ್ಲೇ ಟಿ ವಿ ಇದಕ್ಕೆ ಇಡೋದು, ಆ ಥರ ತುಂಬ ಕೇರ್ಲೆಸ್ಸು. ಆದರೆ ನನಗೇನು ಜವಾಬ್ದಾರಿ ವಹಿಸ್ತಾ ಇದ್ರು ಅಂದರೆ, ಅದು ಟಾಯ್ಲೆಟ್ ತೊಳೆಯೋದನ್ನು ಯಾರೂ ಒಪ್ಪಲಿಲ್ಲ. ಟಾಯ್ಲೆಟ್ ತೊಳೆಯೋದನ್ನು ಎಲ್ಲ ಇವಾಗ ಡಿವೈಡ್ ಮಾಡ್ತಾಯಿದ್ರು. ನನಗೆ ಗೊತ್ತು ಅದನ್ನು ಯಾರೂ ಒಪ್ಪಲ್ಲ ಅಂತ. ನಾನು ಡೇ ಒನ್ನೇ ಟಾಯ್ಲೆಟ್ ತೊಳಿತೀನಿ ಅಂತ, ಯಾಕಂದ್ರೆ ನನಗೆ ಅವಮಾನ ಏನಿಲ್ಲ, ನಾನು ಮನಸ್ಸಿಂದ ಮಾಡ್ತೀನಿ. ನನಗೇನು ಅದರಿಂದ ಚೀಪ್ ಅಂದ್ಕೊಳ್ತಾರೆ ಜನ, ಚೀಪಾಗಿ ಮಾತಾಡ್ತಾರೆ, ಅವೆಲ್ಲ ಏನೂ ಇಲ್ಲ. ಅದನ್ನು ಎಷ್ಟು ನೀಟಾಗಿ ಒಂದು ವಾರ ಇಟ್ಕೊಂಡಿದ್ದೆ ಅಂದರೆ, ಒಂದು ವಾರ ಆದಮೇಲೆ ಬೇರೆಯವ್ರಿಗೆ ಇದು ಮಾಡಿದ್ರು, ಒಂದು ದಿವಸನ ಗಮ್ಮನ್ನಲಿಲ್ಲ. ಅಂದರೆ ಅಷ್ಟು ನೀಟಾಗಿ ತೊಳಿತಾ ಇದ್ದೆ, ಅಷ್ಟು ನೀಟಾಗಿ ಇದು ಮಾಡಿ ಎಲ್ಲರಿಂದನೂ ಚಪ್ಪಾಳೆನೂ ತೊಗೊಂಡೆ. ಅದು ಹಾಕಿದಾರೋ ಇಲ್ವೋ ಇನ್ನೂ ನಾನು ನೋಡಿಲ್ಲ. ಎಲ್ಲರೂ ಇದು ಮಾಡಿದ್ರು. ಅದು ಜಗಳ ಆಗಿದ್ದ ದಿವಸ ಎಲ್ಲರೂ ನನಗೆ ಕಣ್ಣಲ್ಲೇ ನೀರು ಬಂದ್ಬಿಡ್ತು. ಇದು ಯಾಕೆ ಅವ್ರವ್ರಿಗೆ ವಹಿಸಿದ್ದು ಅದನ್ನು ಮನಸ್ಸಿಂದ ಮಾಡಿ, ಯಾವಾಗ ಮನೆ ನೀಟಾಗಿರುತ್ತೆ. ಈಗ ನೀನು ಮಾಡು ನಾನು ಮಾಡು ಅಂದರೆ ಆ ಟಾಯ್ಲೆಟ್ ಬಿಟ್ಟು ಮಿಕ್ಕಿದ್ದೆಲ್ಲ ತುಂಬ ಗಲೀಜಾಗಿತ್ತು. ಆಮೇಲೆ ಅಡುಗೆ ಮನೆಯೂ ಹೆಂಗೆ ಅಂದರೆ ಸ್ಟವ್ ಜಿಡ್ಡಾಗಿ, ಇದೆಲ್ಲ ಕಾಟಾಚಾರಕ್ಕೆ ಸುಮ್ಮನೆ ಕಸ ಎತ್ಬಿಡೋದಷ್ಟೇ. ಆ ಆಯಿಲ್ ಒರೆಸೋದಾಗಲಿ ಅವೆಲ್ಲ ಏನು ಮಾಡ್ತಿರಲಿಲ್ಲ. ನೆಕ್ಸ್ಟ್ ನನಗೆ ಕಿಚನ್ಗೆ ಹಾಕಿದ್ರು. ಅವಾಗ್ಲೂ ನಾನು ಇದು ಬರುತ್ತಲ್ಲ ಪಾತ್ರೆ ತೊಳೆಯೋದು ವಿಮ್ದು ಲಿಕ್ವಿಡ್, ಅದೆಲ್ಲ ಹಾಕಿ ಇದು ಮಾಡಿದೆ. ಅಂದರೆ ಆ ಥರ ಒಂದು ಏನೇ ಇದ್ರೂ ಅದು ನಮ್ಮನೆ ನಮ್ಮ ವಸ್ತು, ಆ ಥರ ಅವ್ರು ಕೇರ್ ತೊಗೋಬೇಕಿತ್ತು. ಅಂದರೆ ಯಾರೂ ಕೇರ್ಲೆಸ್, ಎಲ್ಲರೂ ಕೇರ್ಲೆಸ್ಸು, ಬರೀ ಜಗಳ ಆಡೋದ್ರಲ್ಲೇ ಇದಾಗ್ಬಿಟ್ಟಿದ್ರು. ನನಗೆ ಆ ಜಗಳನೇ ತಲೆ ಚಿಟ್ಟಿಡ್ದುಬಿಡ್ತು. ಯಾವ ಲೆಕ್ಕಕ್ಕೆ ಅಂದರೆ, ನನಗೆ ಕೆಮ್ಮು ಸ್ಟಾರ್ಟ್ ಆಗೋಗಿತ್ತಲ್ಲಿ, ಸ್ವಲ್ಪ ಸಿರಪ್ ತೊಗೊಂಡ್ಮೇಲೆ ಕಡಿಮೆ ಆಯಿತು. ಯಾವ ಲೆಕ್ಕಕ್ಕೆ ಅಂದರೆ, ನನಗೆ ಅವ್ರ ಜಗಳ ಕೇಳಿಸ್ಕೊಳ್ಳೋಕ್ಕೆ ನನಗೆ ಹುಚ್ಚು ಹಿಡಿಯೋದು. ಅದರಿಂದ ನಾನು ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಅಂದರೆ ಅನ್ನೆಸೆಸರಿ ನಾನು ಇನ್ವಾಲ್ವ್ ಆಗೋದು ಯೂಸ್ ಇಲ್ಲ. ಅದಕ್ಕೇನಾದ್ರು ವ್ಯಾಲಿಡ್ ರೀಸನ್ ಇದ್ದರೆ ಮಾತ್ರ ಇನ್ವಾಲ್ವ್ ಆಗಬೇಕು. ಇದರಿಂದ ನಾನು ಸ್ವಲ್ಪ ಸೈಲೆಂಟಾಗಿರ್ತಾ ಇದ್ದೆ. ಆದರೆ ಇದು ಬರ್ತಾ ಡೇ ಒನ್ ಏನಾಗೋಯ್ತು, ಡೇ 1 ಡೇ 2 ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು ಎಲ್ಲರೂ. ಒಂದು ನಾಯಿ ಸತೀಶ ಆ ಥರ, ಒಂಥರ ಕೇವಲ್ವ ಆ ಥರ. ಆಮೇಲೆ ಅವರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ನಾನು ಒಂಚೂರು ಆ ಕಡೆ ಹೋಗ್ತಿದ್ದಂಗೆ ನನ್ನ ಬಗ್ಗೆನೇ ಬ್ಯಾಡಾಗಿ ಮಾತಾಡ್ತಾಯಿದ್ರು. ಅದೆಲ್ಲ ನಂಗೆ ಗೊತ್ತಾಗ್ತಿತ್ತು. ನನಗೆ ಅದಕ್ಕೆ ಒಂದು ಚೂರು ಮೂಡ್ ಆಫ್ ಆಯಿತು. ಅದರಲ್ಲಿ ಧನು, ಅಭಿಷೇಕ್ ಅಂತೂ ಡೇ ಒನ್ನೇ ಒಂದು ಹಾಸಿಗೆ ವಿಷಯಕ್ಕೆ, ಅಂದರೆ ಅಲ್ಲೇನು ಖರ್ಚಿಪ್ ಹಾಕ್ಕೊಂಡು ಅವೆಲ್ಲ ಏನೂ ಇಲ್ಲ, ನಾವು ಬಂದು ಆಲ್ರೆಡಿ ಇಟ್ಕೊಂಡು ಮಲ್ಕೊಂಡಿದ್ರೆ ಇದು ನನ್ನ ಜಾಗ ಹೇಳು ಅಂತ ಏಕವಚನದಲ್ಲಿ ಮಾತಾಡಿಸ್ದ. ನನಗದು ತುಂಬ ಹರ್ಟ್ ಆಯಿತು. ಯಾರೇ ಆಗಲಿ ಅಲ್ಲಿ ಬಂದವರು ಈಕ್ವಲ್, ಅಂದರೆ ಒಂದು ಮನುಷ್ಯತ್ವ ಇರಬೇಕು. ಅಂದರೆ ತಗ್ಗಿ ಬಗ್ಗೆ ನಡಿಬೇಕು, ರಿಕ್ವೆಸ್ಟ್ ಇರಬೇಕು, ಒಂದು ಕೇಳೋದ್ರಲ್ಲಿ ಸರ್ ದಯವಿಟ್ಟು ಬಿಡಿ ಸರ್, ಆ ಥರ ಒಂದಿರುತ್ತೆ. ಆದರೆ ನಾನು ಇಷ್ಟು ಬಟ್ಟೆ ತೊಗೊಂಡೋಗಿದ್ದೀನಿ, ಅದು ಕಾಸ್ಟ್ಲಿ ಬಟ್ಟೆ ತೊಗೊಂಡೋಗಿದ್ದೀನಿ.